ನೀನು ಒಂದು ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಯಾವುದೇ ಡ್ಯಾನ್ಸೇ ಆಗಲಿ, ಬಿಸ್ನೆಸ್ಸೇ ಆಗಲಿ ಯಾವುದೋ ಒಂದು ಮಾಡಬೇಕು ಅಂತ ಆಸೆ ಇದೆ. ಮಾಡ್ಬೇಕಂತ ಮಾತ್ರ ನಿನ್ನ ಹತ್ರ ಟ್ಯಾಲೆಂಟ್ ಬಿ ಇದೆ. ಆದ್ರೆ ನೀ ಏನೇ ಥಿಂಕ್ ಮಾಡ್ತೀಯ ಅಂದರೆ, ನನ್ನ ಫ್ರೆಂಡು ಇದು ಮಾಡಿದರೆ ಏನು ಅನ್ಕೋತಾನೋ, ನನ್ನ ರಿಲೇಷನ್ಸ್ ಚೀಪಾಗಿ ತಿಳ್ಕೊತಾರೇನೋ, ಇಂಥವೆಲ್ಲ ನೀನು ನೆಗೆಟಿವಿಟಿ ಥಿಂಕ್ ಮಾಡಿ ನೀನು ಏನೂ ಮಾಡೋಕ್ಕೆ ಆಗೋದಿಲ್ಲ, ನಿನ್ನಿಂದ ಏನೂ ಆಗೋದಿಲ್ಲ. ಇದು ಯಾವಾಗಾದರೂ ನೀನು ಬಿಡುತ್ತಿ, ನನ್ನ ಬಗ್ಗೆ ಯಾರು ಏನಾದರೂ ಅನ್ಕೋರಿ ಅಂತ ಇವೆಲ್ಲ ಬಿಟ್ಟು ನಿನ್ನ ಕೆಲಸ ಮೇಲೆ ಧ್ಯಾನ ಇದ್ದರೆ, ನೀನು ಸಕ್ಸಸ್ ಅನ್ನೋದ ನೀನು ನೋಡಿದ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ ಕಾಣುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸಕ್ಸಸ್ ಅಂದರೆ ಹೇಗಿರುತ್ತೆ ಅಂದರೆ, ಇವಾಗ ಡೈಲಿ ₹100 ಅಂದರೆ ತಿಂಗಳಿಗೆ ₹3000 ಆಗುತ್ತೆ. ದಿನ 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 ಕಷ್ಟ ಬಿದ್ದಾಗ 100 ಡೇಸ್ ಅಂದರೆ ದಿನ ₹100 ಅಂದರೆ ತಿಂಗಳಿಗೆ ಒಂದೇ ಸಲ ಬರುತ್ತೆ ₹3000. ನೀನು ಕಷ್ಟ ಬಿದ್ದಾಗ ನೀನು ಕಷ್ಟ ನೋಡಿ ನೀನು 30 ದಿನ ಮಾಡಿದ್ದು ಒಂದೇ ದಿನದ ₹3000 ಬರುತ್ತೆ. ಅದು ಬೇಕಾ? ಇಲ್ಲ ನೀನು ಯಾರೋ ಏನೋ ಅನ್ಕೋತಾರ, ನನ್ನ ಬಗ್ಗೆ ಕೆಟ್ಟದಾಗಿ ಅನ್ಕೋತಾರೆ, ಕೆಟ್ಟದಾಗಿ ತಿಳ್ಕೊತಾರೆ, ನನ್ನ ರಿಲೇಷನ್ ಚೀಪ್ ತಿಳ್ಕೊತಾರೆ ಅಂತ ನೀನು ಅವ್ರ ಇವ್ರ ಬಗ್ಗೆ ಥಿಂಕ್ ಮಾಡಿ ನಿನ್ನ ಆಸೆಗಳನ್ನು ನಿರಾಸೆ ಮಾಡ್ಕೋತೆ. ಎಲ್ಲ ನಿನ್ನ ಕೈಯಲ್ಲೇ ಇದ್ದಾವೆ. ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಫಸ್ಟು ನಿನ್ನ ಕೆಲಸ ಮೇಲೆ ಧ್ಯಾನ ಇರಲಿ. ಮೊದಲು ನೋಡಿ ಕೆಲಸ ಮಾಡಿ. ಇನ್ನೊಂದು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಸ್ವಲ್ಪ ತಾಳ್ಮೆ